ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ HPCL ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಮತ್ತು ಎಷ್ಟು ವ್ಯಾಕೆನ್ಸಿ ಇದೆ, ಏನು ಏಜ್ ಲಿಮಿಟ್ ಎಲ್ಲದನ್ನೂ ನೋಡೋಣ. ಫಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ ಡಿಪ್ಲೊಮಾ ಇನ್ ಸಿವಿಲ್, ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಜೂನಿಯರ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಕಂಟ್ರೋಲ್ BSc ಅಥವಾ ಗ್ರ್ಯಾಜುಯೇಷನ್ ಇನ್ ಕೆಮಿಸ್ಟ್ರಿ ಆಗಿರಬೇಕು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರ್ BE ಅಥವಾ BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ BE ಇನ್ ಟ್ರಿಬಲ್ E, ಸಿವಿಲ್ ಇಂಜಿನಿಯರಿಂಗ್ಗೆ BE ಇನ್ ಸಿವಿಲ್ಲು, ಕೆಮಿಕಲ್ ಇಂಜಿನಿಯರಿಂಗ್ಗೆ BE ಇನ್ ಕೆಮಿಕಲ್ ಇಂಜಿನಿಯರಿಂಗ್, ಚಾರ್ಟರ್ಡ್ ಅಕೌಂಟ್ಗೆ CA ಆಗಿರಬೇಕು. ಇನ್ನು ಆಫೀಸ್ HR MBA ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್. ಇನ್ನು ಆಫೀಸರ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ BE ಅಥವಾ BTech ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್. ಇದೇ ರೀತಿ ತುಂಬ ಪೋಸ್ಟ್ಗಳಿಗೆ ಇದೆ. ಎಲ್ಲ ಹೇಳ್ತಾ ಹೋದರೆ ಸುಮ್ಮನೆ ಲೆಂತಿ ಆಗುತ್ತೆ, ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ನೀವು 12th ಪಾಸ್ ಆಗಿದ್ದರೆ ಡಿಪ್ಲೊಮೊ, BE BTech MBA ಮತ್ತು BSc ಮತ್ತು PhD ಮಾಡಿದವ್ರಿಗೆ ತುಂಬ ಎಲ್ಲರಿಗೂ ವ್ಯಾಕೆನ್ಸಿಗಳಿದೆ. ಇದು ಒಂದು ಒಳ್ಳೆ ಆಪರ್ಚುನಿಟಿ, ಅಪ್ಲೈನ ಮಾಡ್ಬೋದು. ಇನ್ನು ವ್ಯಾಕೆನ್ಸಿನ ನೋಡೋದಾದರೆ ಟೋಟಲ್ 411 ವ್ಯಾಕೆನ್ಸಿಗಳಿದೆ. ಇಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ವ್ಯಾಕೆನ್ಸಿ ಇದೆ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ 10, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ 50, ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ 15, ಜೂನಿಯರ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಕಂಟ್ರೋಲ್ 19, ಇಂಜಿನಿಯರಿಂಗ್ 98, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 35, ಸಿವಿಲ್ ಇಂಜಿನಿಯರಿಂಗ್ 16, ಕೆಮಿಕಲ್ ಇಂಜಿನಿಯರಿಂಗ್ 26. ಇವ್ರಿಗೆ ಏಜ್ ಲಿಮಿಟ್ ನೋಡೋದಾದರೆ 25. ಇನ್ನು CA ಆಫೀಸ್ HR 24, 6 ಆಫೀಸರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ 1, ಇವರಿಗೆ 27 ಏಜ್ ಲಿಮಿಟ್. ಅಸಿಸ್ಟೆಂಟ್ ಆಫೀಸರ್ ಅಥವಾ ಆಫೀಸರ್ 2 ವೇಕೆನ್ಸಿ 33 ಏಜ್ ಲಿಮಿಟ್. ಲಾ ಆಫೀಸರ್ 3 ವೇಕೆನ್ಸಿ 26 ಏಜ್ ಲಿಮಿಟ್. ಸೇಫ್ಟಿ ಆಫೀಸರ್ 5 ವೇಕೆನ್ಸಿ 27 ಏಜ್ ಲಿಮಿಟ್. ಸೀನಿಯರ್ ಆಫೀಸರ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ 10 ವೇಕೆನ್ಸಿ 28 ಏಜ್ ಲಿಮಿಟ್. ಸೀನಿಯರ್ ಆಫೀಸರ್ ಸೇಲ್ಸ್ 25 ವೇಕೆನ್ಸಿ 29 ಏಜ್ ಲಿಮಿಟ್. ಸೀನಿಯರ್ ಆಫೀಸರ್ 6 ವೇಕೆನ್ಸಿ 32 ಏಜ್ ಲಿಮಿಟ್. ಈ ರೀತಿ ತುಂಬ ಪೋಸ್ಟ್ಗಳಿದೆ. ಮ್ಯಾನೇಜರು, ಸೆಕ್ಯೂರಿಟಿ ಆಫೀಸರ್, ಜನರಲ್ ಮ್ಯಾನೇಜರ್, R&D ಈ ಥರ ಎಲ್ಲ ಇವಕ್ಕೆಲ್ಲ ನೋಡ್ಕೊಳ್ಳಿ. ಟೋಟಲ್ 411 ವ್ಯಾಕೆನ್ಸಿ ಇದೆ. ಇನ್ನು OBC ನಾನ್ ಕ್ರಿಮಿಲಿಯರ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, SC STಗೆ 5 ವರ್ಷ, PWG ಜನರಲ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು PWD OBCಗೆ 13 ವರ್ಷ, PWD SC STಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಂದು SC ST PWDಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಜನರಲ್ OBC EWSಗೆ 1180 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನ್ ಮುಖಾಂತರ ಕಟ್ಬೋದು. ಸೆಲೆಕ್ಷನ್ ಪ್ರಾಸೆಸ್ಸು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಗ್ರೂಪ್ ಟಾಸ್ಕ್, ಪರ್ಸನಲ್ ಇಂಟರ್ವ್ಯೂ ಇದೆಲ್ಲ ಇರುತ್ತೆ. ಅದ್ರ ಡೀಟೇಲ್ಸ್ ಎಲ್ಲ ಈ ನೋಟಿಫಿಕೇಷನ್ಗಳಲ್ಲಿ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅದನ್ನ ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಇನ್ನು ಇವರಿಗೆ ಸ್ಯಾಲ್ರಿನೂ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಎಷ್ಟೆಷ್ಟಿದೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿ ತಿಂಗಳು 30,000ದಿಂದ ಹಿಡಿದು 1,20,000, 50,000, 40,000 ಈ ಥರ ಎಲ್ಲ ಒಳ್ಳೆ ಸ್ಯಾಲ್ರಿನೇ ಸಿಗುತ್ತೆ. ಮಿನಿಮಮ್ಮೇ ಇಲ್ಲಿ 30,000 ಸಂಬಳ. ಇನ್ನೂ ಹೋಗ್ತಾ ಇನ್ನೂ ಜಾಸ್ತಿ ಎಲ್ಲ ಇದೆ. ಮ್ಯಾನೇಜರ್ಸ್ಗೆಲ್ಲ 1,20,000ದಿಂದ ಹಿಡಿದು 2,80,000 ಈ ಥರ ಎಲ್ಲ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ನೀವು ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಡಿಗ್ರಿ ಮಾಡಿದವ್ರಿಗೆ. ಇಷ್ಟ ಇದ್ದರೆ ಅಪ್ಲೈ ಮಾಡಿ. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡಿದ್ರೆ ಅಪ್ಲಿಕೇಶನ್ ಬಂದು ಜೂನ್ 1ನೇ ತಾರೀಕಿಂದ ಶುರು ಆಗಿದೆ. ಇನ್ನೂ ಸ್ವಲ್ಪ ಪೋಸ್ಟ್ಗಳಿಗೆ 30 ಜೂನ್ 2025 ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಇನ್ನು ಸ್ವಲ್ಪ ಪೋಸ್ಟ್ಗಳಿಗೆ 15 ಜುಲೈ 2025 ಇದೆ. ಇದೆಲ್ಲ ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಇರ್ತಿರಲ್ಲ ಅಂಥವ್ರಿಗೆ 15 ಜುಲೈ 2025. ಇನ್ನು ಫ್ರೆಷರ್ಸ್ಗೆಲ್ಲ 30 ಜೂನ್ 2025 ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಬಂದುಬಿಟ್ಟು ಫಸ್ಟು ನೀವು ಸೈನ್ ಅಪ್ ಮಾಡ್ಕೋಬೇಕಿರುತ್ತೆ, ಅಂದರೆ ನೀವು ರಿಜಿಸ್ಟ್ರೇಷನ್ನು. ಇಲ್ಲಿ ನಿಮ್ಮ ಫಸ್ಟ್ ನೇಮ್, ನಿಮ್ಮ ಮಿಡಲ್ ನೇಮ್, ಲಾಸ್ಟ್ ನೇಮ್ ಅದೆಲ್ಲ ಕೇಳುತ್ತೆ. ಮೊಬೈಲ್ ನಂಬರ್, ಇಮೇಲ್ ID ಇದನ್ನೆಲ್ಲ ಕೇಳುತ್ತೆ. ಇದಕ್ಕೆ OTP ಹೋಗುತ್ತೆ. ಆ OTPನೆಲ್ಲ ಎಂಟ್ರ್ ಮಾಡಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಅಲ್ಲಿ ನಿಮ್ಮ ಜನರಲ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಅದ್ರ ರಿಲೇಟೆಡ್ ಎಲ್ಲ ಅಪ್ಲಿಕೇಶನ್ಲಿ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಯಾರೆಲ್ಲ ಈ ಪೋಸ್ಟ್ಗಳಿಗೆ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ
ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಹಾಗೆ ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ಸ್ ನಡೀತಾ ಇದೆ. ಒಳ್ಳೆ ಆಫರ್ಸ್ ಇದೆ. ಸ್ವಲ್ಪ ಪ್ರಾಡಕ್ಟ್ಗಳದ್ದು ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಪರ್ಚೇಸ್ ಮಾಡಿ. ಇನ್ನು ಈ ಪೋಸ್ಟ್ಗಳಿಗೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.